ಕೆಡಿ ದಿ ಡೆವಿಲ್ ಇದು ನಮ್ಮ ದಿ ಶೋ ಮ್ಯಾನ್ ಪ್ರೇಮ್ ಅವರು ನಿರ್ದೇಶಿಸಿರುವಂಥ ಸಿನಿಮಾ. ಹೋದ ವರ್ಷದಿಂದನೂ ಸದ್ ಮಾಡ್ತಾನೆ ಇತ್ತು. ಆಲ್ಸೋ ಹೋದ ಡಿಸೆಂಬರ್ಗೆ ಪಾರ್ಟ್ 1 ಅಂಡ್ ಈಗಿನ ಜುಲೈ 2025 ಅನ್ನೋ ವರ್ಷದಲ್ಲಿ ಪಾರ್ಟ್ 2 ರಿಲೀಸ್ ಆಗುತ್ತೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಅಂತಲೂ ಒಂದು ಇಂಟರ್ವ್ಯೂನಲ್ಲಿ ಧ್ರುವ ಸರ್ಜಾ ಅವರೇ ಕೂಡ ಹೇಳ್ಕೊಂಡಿದ್ರು. ಹಾಯ್ ಹೆಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕನ್ನಡ ಮಿಸ್ಟರ್ ಫ್ರೆಂಡ್ಸ್. ಎಸ್, ಬಟ್ ಆದರೆ ಸಿನಿಮಾ ಪೋಸ್ಟ್ಪೋನ್ ಆಯಿತು ಆ್ಯಂಡ್ ಅದರ ನಂತರ ಸಿನಿಮಾದ ಸುದ್ದಿನೇ ಇರಲಿಲ್ಲ. ಬಟ್ ಇದೇ ವರ್ಷ ಸಿನಿಮಾ ಬರುತ್ತೆ ಅಂತ ಕನ್ಫರ್ಮ್ ಕೂಡ ಆಗಿತ್ತು. ಮೊದಲು ಸೆಪ್ಟೆಂಬರ್ 5ಕ್ಕೆ ಅಂತ ಸುದ್ದಿ ಕೂಡ ಬಂತು. ಅಫಿಷಿಯಲಿ ಅನೌನ್ಸ್ ಆಗುತ್ತೆ ಅಂತ ಅಂದ್ಕೊಂಡೆ, ನಂತರ ಸೆಪ್ಟೆಂಬರ್ 4ಕ್ಕೆ ಅಂತ ಅಂದರು. ಆ್ಯಂಡ್ ಅದ್ರ ಗ್ಯಾಪ್ನಲ್ಲಿ ಸಿನಿಮಾದ ಟೀಸರ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಅನ್ನೋ ಸುದ್ದಿನ ಪ್ರೇಮ್ ಅವರೇ ಬಂದು ಕೊಟ್ಟರು ಕೂಡ. ಸೊ ಅದೇ ರೀತಿಲಿ ಇವಾಗ ಟೀಸರ್ ಕೂಡ ಬಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಆ ಟೀಸರ್ ಅಲ್ಲೂ ಕೂಡ ರಿಲೀಸ್ ಡೇಟ್ ನ ಕನ್ಫರ್ಮ್ ಮಾಡಿಲ್ಲ. ಅಲ್ಲಿ ಕೂಡ ಕಮಿಂಗ್ ಸೂನ್ ಅಂತಾನೆ ಮೆನ್ಷನ್ ಮಾಡಿದ್ದಾರೆ ಇನ್ನ. ಸೊ ಅಫಿಷಿಯಲಿ ಡೇಟ್ ನ ತಿಳ್ಕೊಳ್ಳೋದಕ್ಕೆ ಇನ್ನ ಕಾಯ್ಬೇಕಾಗುತ್ತೆ ನಾವು. ಹಾಗೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಆಗಿದ್ರೆ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನ ಟೀಸರ್ ವಿಚಾರಕ್ಕೆ ಬಂದ್ರೆ ಎಕ್ಸ್ಪೆಕ್ಟೆಡ್ ರೀತಿಯಲ್ಲೇ ಇತ್ತು ಅಂತ ಅನ್ಬೋದು. ಇದು ಪ್ರೇಮ್ ಅವರ ಝೋನ್ ಅಲ್ಲೇ ಇದೆ, ಮಚ್ಚು, ಲ್ಯಾಂಗು, ರೌಡಿಸಮ್. ಬಟ್ ಅದನ್ನ ಅವರು ಮೊದಲಿಂದಾನು ಮೆನ್ಷನ್ ಮಾಡ್ಕೊಂಡು ಬರ್ತಾ ಇದ್ರು ಕೂಡ. ಇದು ಬೆಂಗಳೂರಿನಲ್ಲಿ ನಡೆದಿರುವಂಥ ನಿಜವಾದ ಒಂದಷ್ಟು ಘಟನೆಗಳನ್ನು ತಗೊಂಡು ಅದೇ ಫೀಲ್ಡ್ನಲ್ಲಿನೇ ಕಥೆನ ಕಂಟಿನ್ಯೂ ಮಾಡಿ ತೆಗಿತಾ ಇರುವಂಥ ಸಿನಿಮಾ ಅಂತ ಟೀಸರ್ನ ನೋಡಿದ್ರೆ ನೀವು ಹೇಳ್ಬೋದು. ಇವನ್ ಇದರ ಒಂದು ಟೈಟಲ್ನ ಕೂಡ ಮಚ್ಚು ಲಾಂಗ್ಗಳಲ್ಲೇ ಡಿಸೈನ್ ಮಾಡಿದ್ದಾರೆ. ಸೊ ಇಟ್ ವಾಸ್ ನನಗೆ ಅದನ್ನ ಫಸ್ಟ್ ನೋಡಿದಾಗ ನೆನಪಾಗಿದ್ದು ಇವರದೇನೆ ನಿಂತು ಹೋಗಿರೋ ಸಿನಿಮಾ ವಿನಯ್ ರಾಜ್ಕುಮಾರ್ ಅವರ ಜೊತೆ ದಿ ಆರ್ ದಿ ಕಿಂಗ್ ಅನ್ನುವಂಥ ಸಿನಿಮಾ ಅನೌನ್ಸ್ ಕೂಡ ಆಗಿತ್ತು. ಸೇಮ್ ಫೀಲ್, ಸೇಮ್ ಆಟಿಟ್ಯೂಡ್. ಯಾರಿಗಾದ್ರೂ ನೆನಪಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಇನ್ನು ಟೀಸರ್ ಕಡೆ ಬರೋದಾದ್ರೆ ಮೋರ್ ಆಫ್ ದಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ವಿಡಿಯೋ ರೀತಿ ಇತ್ತು ಅನ್ಬೋದು. ಎಲ್ಲ ಮೇನ್ ಕ್ಯಾರೆಕ್ಟರ್ಗಳನ್ನ, ಅವರ ಲುಕ್ಗಳನ್ನ, ಅವರ ಹೆಸರುಗಳನ್ನ ರಿವೀಲ್ ಮಾಡ್ತಾ ಎಡಿಟ್ ಮಾಡಿದ್ದಾರೆ. ಮೊದಲನೇದಾಗಿ ಧ್ರುವ ಸರ್ಜಾ ಎಸ್ ಕಾಳಿದಾಸ ಕೆಡಿ ಆಗಿ, ಸಂಜಯ್ ದತ್ತ ಅವರು ದಕ್ಕದೇವ, ರವಿಶಂಕರ್ ಸರ್ ಎಸ್ ಅಣ್ಣಯ್ಯಪ್ಪ, ರಮೇಶ್ ಅರವಿಂದ್ ಸರ್ ಎಸ್ ಧರ್ಮ, ಶಿಲ್ಪಾ ಶೆಟ್ಟಿ ಅವರು ಸತ್ಯವತಿಯಾಗಿ, ಹಾಗೆ ರೇಷ್ಮಾ ನಾಣಯ್ಯ ಅವರು ಎಸ್ ಮಚ್ಚಲಕ್ಷ್ಮಿ ಆಗಿ. 1975ರಲ್ಲಿ ನಡೆಯುತ್ತಿರುವಂತ ಕತೆ. ಮೇ ಬಿ ಒಬ್ಬ ಹುಡುಗನ ಕಥೆಯಿಂದ ಶುರುವಾಗಿ ಅವನು ಹೇಗೆ ಈ ರೌಡಿಸಮ್ಗೆ ಬಂದ, ಇಷ್ಟು ಪವರ್ಫುಲ್ ಕ್ಯಾರೆಕ್ಟರ್ಗಳ ನಡುವೆ ಏನಾಯ್ತು, ಅವ್ರ ದಾರಿಗೆ ಇವನು ಬರೋ ಹಾಗೆ ಏನೇನೆಲ್ಲ ಸಂದರ್ಭಗಳು ಉಂಟಾದು ಅನ್ನೋದು ಈ ಸಿನಿಮಾದಲ್ಲಿ ಇರುತ್ತೆ ಅಂತ ಅನ್ಕೊಳ್ತೀನಿ. ಮೊದಲೇ ಹೇಳಿದಾಗೆ ಇಡೀ ಟೀಸರ್ನ ನೋಡಿದ್ರೆ ನಿಮ್ಗೆ ಮೇಜರ್ ಆಗಿ ಎರಡೇ ಸೀಕ್ವೆನ್ಸ್ ಸೀನ್ಗಳೇ ಕಾಣೋದು. ಒಂದು ಧ್ರುವ ಸರ್ಜಾ ಅವರ ಆಕ್ಷನ್ ಸೀನ್, ಇನ್ನೊಂದು ಸಂಜಯ್ ದತ್ ಅವರ ಆಕ್ಷನ್ ಸೀನ್. ಇವುಗಳಲ್ಲಿ ಬರುವಂತಹ ಅವುಗಳನ್ನ ಬಿಟ್ಟು ಇನ್ನು ಮೇಜರ್ ಫ್ರೇಮ್ಗಳನ್ನ ಇಟ್ಟಿಲ್ಲ ಇಲ್ಲಿ. ಅವುಗಳನ್ನೇ ಕವರ್ ಮಾಡಿದ್ದಾರೆ ಹೆಚ್ಚಾಗಿ. ಎರಡು ಕ್ಯಾರೆಕ್ಟರ್ಗಳನ್ನ ಅವರು ಲುಕ್ಗಳನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನೋಡಿದ್ದಾರೆ ಅಂತಾನು ಹೇಳ್ಬೋದು. ಅದರಲ್ಲೂ ಇದೊಂದು ಫ್ರೇಮ್ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಇದೊಂಥರ ಜೋಗೆಯ ಸಿನಿಮಾವನ್ನ ನೆನಪಿಸುತ್ತಾ ಇತ್ತು. ಶಿವಣ್ಣ ಅವರ ವಾಕ್ ರೀತಿನೇ ಧ್ರುವ ಸರ್ಜಾ ಅವರು ನಡೀತಾ ಇರೋದು. ಇನ್ನು ಶಿಲ್ಪಾ ಶೆಟ್ಟಿ ಅವರ ಲುಕ್ ಆಗಲಿ ಅಥವಾ ಅವರ ಪ್ರೆಸೆನ್ಸ್ ಆಗಲಿ ಅವರ ಫಸ್ಟ್ ಲುಕ್ಗಿಂತನೂ ಬೆಟರ್ ಆಗಿ ಕಾಣ್ತಾ ಇದೆ ಅಂತಾನು ಇಲ್ಲಿ ಹೇಳ್ತೀನಿ. ಇಲ್ಲಿ ಇನ್ನು ಅಷ್ಟಾಗಿ ವರ್ಕ್ ಆಗದೆ ಇದ್ದದ್ದು ಅಂದ್ರೆ ಸೆಟ್ಗಳು ಸ್ವಲ್ಪ ಆರ್ಟಿಫಿಷಿಯಲ್ ಫೀಲ್ನ ಕೊಡ್ತಾ ಇದ್ವು. ಇನ್ನು ಒಂದು ಧ್ರುವ ಸರ್ಜಾ ಅವರ ಆಟಿಟ್ಯೂಡ್ ಈ ಒಂದು ಸೀನ್ನಲ್ಲಿ, ಇದು ಈ ಸಿನಿಮಾದಲ್ಲಿ ಅಂತಲ್ಲ, ಅವರನ್ನ ಮೇ ಬಿ ಇದೇ ತರ ರೋಲ್ನಲ್ಲಿ ನೋಡಿ ಸಾಕಾಗಿದೆ ಅಂತಾನು ಹೇಳ್ಬೋದು. ಏನೋ ಪೊಗರು ಆಯ್ತು, ನಂತರ ಮಾರ್ಟಿನ್, ಹೀಗೆ ಅಫ್ಕೋರ್ಸ್ ಇಲ್ಲಿ ಓಲ್ ಪಾತ್ರ ಹೇಗೆ ಇರುತ್ತೆ ಅಂತ ತೋರಿಸಿಲ್ಲ ಅಂದ್ರೂ ಕೂಡ ಈ ಪರ್ಟಿಕ್ಯುಲರ್ ಸೀಕ್ವೆನ್ಸ್ ನಲ್ಲಿ ಅವರು ಇರುವಂತ ರೀತಿ, ಅವರ ಒಂದು ಸ್ಟೈಲ್, ಲುಕ್ ಅಂಡ್ ಆಟಿಟ್ಯೂಡ್ ಈ ಟೀಸರ್ಗೆ ಹೆಲ್ಪ್ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಸ್ವಲ್ಪ ಕಾಮ್ ಆಗಿರುವಂತ, ಸ್ವಲ್ಪ ಸ್ಟೈಲಿಶ್ ಆಗಿರುವಂತ ಧ್ರುವ ಸರ್ಜಾ ಅವರನ್ನ ನೋಡೋದಕ್ಕೆ ವೇಟ್ ಮಾಡ್ತಾ ಇದೀನಿ ಕೂಡ ಅಂಡ್ ಇಷ್ಟಪಡ್ತಿದ್ದೀನಿ ಅಂತಾನು ಕೂಡ ಹೇಳ್ತೀನಿ. ಬಟ್ ಲೆಟ್ ಸಿ ಈ ಟ್ರೈಲರ್ ನಲ್ಲಿ ನೋಡಿದಾಗೇನೆ ಸಿನಿಮಾದಲ್ಲೂ ಕೂಡ ಹೇಗಿದೆ ಅಂಡ್ ಅವರ ಜರ್ನಿ ಹೇಗಿರುತ್ತೆ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಅವರು ಈಗ ಯಾಕೆ ಆಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ರೀಸನ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಅವುಗಳನ್ನೆಲ್ಲ ನಾವು ಮುಂದಿನ ಕಂಟೆಂಟ್ ಗಳಲ್ಲಿ ಅಥವಾ ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಸಿನಿಮಾ ಟೀಮ್ ಅವರು ಆಲ್ರೆಡಿ ಪ್ರಮೋಷನ್ಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಮುಂಬೈನಿಂದ ಹಿಡಿದು ಹೈದರಾಬಾದ್ ತನಕ ಪ್ರೆಸ್ ಮೀಟ್ ನ ಮಾಡ್ತಾ ಇದ್ದಾರೆ. ಸೊ ಆ ರಿಲೀಸ್ ಡೇಟ್ ಕೂಡ ಅವರು ಇವತ್ತೇ ಅನೌನ್ಸ್ಮೆಂಟ್ ಮಾಡಿದ್ರೆ, ಸೊ ಇದ್ರ ಜೊತೆಗೇನೆ ಅದು ಎಲ್ಲರನ್ನ ತಲುಪಿರೋದು ಅಂತ ಅನಿಸ್ತು ಮೇ ಬಿ. ಬಟ್ ಲೆಟ್ಸ್ ಸಿ ಅವರು ಇನ್ನ ಏನೇನ್ ಪ್ಲಾನ್ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಪ್ರಮೋಷನ್ಸ್ ನ ಹೇಗೆ ತಗೊಂಡು ಹೋಗ್ತಾರೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು ಈ ಟೀಸರ್ ನ ಬಗ್ಗೆ. ಹಾಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಖಂಡಿತ ನಾನು ಓದೋದಕ್ಕೆ ಕಾಯ್ತಾ ಇರ್ತೀನಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.